यदा यदा हि धर्मस्य ग्लानिर् भवति ಯದಾ ಯದಾ ಈ ಧರ್ಮಸ್ಯ ಅಂತ ಇವನು ಬಾಯಿಲೆ अभ्युत्थानं धर्मस्य तदानीं सदानं परित्राणाय सदानं निश्चायत च दुष्टायतनं धर्म संस्थापना संभवामि युगे युगे ಹೆಣ್ಣು ಮಕ್ಕಳನ್ನ ಬಾಯಿಗೆ ಬಂದಂಗ್ ಬೈತಿ, ಅವಾಚ್ಯ ಶಬ್ದಗಳನ್ನು ಉಪಯೋಗ ಮಾಡ್ತಿ, ಅಸಂವಿಧಾನಗಳ ಪದಗಳನ್ನು ಉಪಯೋಗ ಮಾಡ್ಕೊತಿ. ಇದೇ ಒಂದು ಸಲ ಮಾತಾಡಿ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದನ್ನ ಹೇಳಲಿಕ್ಕೆ ಬರಲಿಲ್ಲ ಅಂದ್ರೆ ಯಾಕೆ ಹೇಳಿದ್ವೋ ನೀವು? ಸರ್ಕಾರದ ಸಾಂವಿಧಾನಿಕ ಹುದ್ದೆಯ ಮೇಲಿರುವಂತ ಮಿಸ್ಟರ್ ಖಾದ್ರಿ ನಿನ್ನೆ ನೀನು ಮಾತನಾಡ್ತಾ ನನ್ನ ರಾಷ್ಟ್ರಭಕ್ತಿಯ ಬಗ್ಗೆ ಪ್ರಶ್ನೆ ಎತ್ತಿದೀಯ. ರಾಷ್ಟ್ರದ್ರೋಹಿ ಅನ್ನೋ ಮಾತುಗಳನ್ನು ಕೂಡ ನೀನು ಆಡಿದೀಯ. ನೀ ಯಾವ ಭಾಷೆ ಮಾತಾಡ್ತೀಯೋ ಅದೇ ಭಾಷಾದಾಗೂ ನನಗೂ ಮಾತಾಡ್ಲಿಕ್ಕೆ ಬರ್ತದೆ. ಆದ್ರೆ ನನಗ ನನ್ನ ಹಿಂದೂ ಸಂಸ್ಕೃತಿ ಅಂತ ಸಂಸ್ಕಾರ ನನಗೆ ಕಲಿಸಿಲ್ಲ. ಎದರಾ ಬದ್ರಾ ಬಂದು ನಿಂತು ಮಾತಾಡಂದ್ರೆ ನೀ ಹೇಳಿದ ಜಾಗನಾಗೆ ಬರ್ತೀನಿ, ನೀ ಹೇಳಿದ ಟೈಮಿನಾಗೆ ಬರ್ತೀನಿ. ಜಗ ಬಿ ತೇರಿ ಹೋಗಿ ವಕ್ತ್ ಬಿ ತೇರಾ ಹೋಗ ವಾದ ಮೇರಾ ಹೋಗ ಸವಾಲ್ ಮೇರಾ ಹೋಗ. ಸವಾಲ್ ಹಾಕ್ತೀನಿ ನೀನು. ರಾಘು ಅಣ್ಣಿಗರಿಗೆ ಸವಾಲ್ ಹಾಕ್ತಾನಂತ. ನೀ ಯಾರು ನನಗ್ ಸವಾಲ್ ಹಾಕವ? ನೈತಿಕತೆ ಅದ ನಿನಗ? ಮಾನ ಮರ್ಯಾದೆ ಅದ? ಇನ್ನಂತವ್ರು ಎಷ್ಟೋ ಮಂದಿನ ನೋಡಿನ ನಾನು. ಈ ಎಲ್ಲ ಮುರುಗಿ ಧಮಕಿಗೆ ಅಂಜು ವ್ಯಕ್ತಿ ರಾಘು ಅಣ್ಣಿಗಿರಿ ಅಲ್ಲ, ಮಿಸ್ಟರ್ ಖಾದ್ರಿ. ಇನ್ನು ಎಲ್ಲ ಅಲ್ಲೇ ಇಟ್ಕೋ. ಯಾರನ್ನು ಉದ್ದೇಶಿಸಿ ಮಾತಾಡ್ತಿ, ಎದಕ್ ಮಾತಾಡ್ತಿ ಕಡಿತದ? जिस भाषा में तू समझता उसी भाषा में मैं भी जवाब दे सकता हूं. कीचड़ है करके पत्थर फेंकना छोड़ दिया मैंने. अगली बार मुंह को पट्टी बांध के फेंकने की जरूरत पड़ेगी, याद रख. ನನಗೆ ನೀ ರಾಷ್ಟ್ರಭಕ್ತಿ ಕಲಿಸ್ಲಿಕ್ಕೆ ಹೋಗ್ತೀಯ ಮಿಸ್ಟರ್ ಖಾದ್ರಿ? ಕೊನೆ ಬಾರಿ ಹೇಳ್ತಾ ಇದ್ದೀನಿ, ದಿಸ್ ಇಸ್ ದ ಫಸ್ಟ್ ಅಂಡ್ ಲಾಸ್ಟ್ ಟೈಮ್. ಎದ್ಕೊಂಡಿ ಚಲೋ ಅದ, ಇಲ್ಲ ನಿನ್ನ ಭಾಷೆ ಒಳಗೆ ನಾನು ಉತ್ತರ ಕೊಡ್ತೀನಿ.